ಈ ಕರ್ಮ ಹೇಗೆ ಅಂತ ಅಂದ್ರೆ ಒಂದು ಬೀಗದ ಕೈ ಇದ್ದ ಹಾಗೆ ಅಂತ. ನೋಡಿ, ನಾವು ಬೀಗದ ಕೈನ ಒಂದು ಕಡೆ ತಿರುಗಿಸಿದ್ರೆ ಏನಾಗುತ್ತೆ? ಲಾಕ್ ಆಗೋಗುತ್ತೆ. ಅದೇ ಇನ್ನೊಂದು ಕಡೆ ತಿರುಗಿಸಿದ್ರೆ ತೆರೆದುಕೊಳ್ಳುತ್ತೆ. ಹಾಗೆ ಕರ್ಮವನ್ನ ನಾವು ಫಲದ ಅಪೇಕ್ಷೆಯನ್ನ ಇಟ್ಟುಕೊಂಡು, ಅಂದ್ರೆ ಏನೋ ಸ್ವಾರ್ಥಕ್ಕೋಸ್ಕರ ಸಕಾಮ ಕರ್ಮವನ್ನ ಮಾಡಿದ್ರೆ ಅದು ಲಾಕ್ ಆದಾಗೆ. ಸಂಸಾರದಲ್ಲಿ ನಾವು ಲಾಕ್ ಆದಂತೆ, ಸಂಸಾರದಲ್ಲೇ ಉಳಿದು ಬಿಡ್ತೀವಿ. ಅದೇ ದೇವರ ಪ್ರೀತಿಗೋಸ್ಕರ, ಅವನ ಅನುಗ್ರಹಕ್ಕೋಸ್ಕರ, ಅವನ ಪೂಜೆಯನ್ನು ಅನುಸಂಧಾನದಿಂದ ನಿಷ್ಕಾಮವನ್ನ ಕರ್ಮವನ್ನ ಮಾಡಿದ್ರೆ ಅದು ಬೀಗದ ಕೈನ ತೆರೆದಂತೆ. ಅಂದ್ರೆ ನಾವು ಸಂಸಾರದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರೂನ್ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಕೃಪಾ ವಾಹಿನಿಯ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಮಧ್ವಾಚಾರ್ಯರ ಸಂದೇಶದ ಬಗ್ಗೆ ತಿಳಿಯುವ ಚಿಂತನೆಗೆ ಸ್ವಾಗತ. ಮಧ್ವನವಮಿಯ ಈ ಪರ್ವಕಾಲದಲ್ಲಿ ಮಧ್ವಾಚಾರ್ಯರು ಜಗತ್ತಿಗೆ ತಮ್ಮ ಗ್ರಂಥಗಳ ಮೂಲಕ, ತಮ್ಮ ನಡೆಗಳ ಮೂಲಕ ಏನೇನು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ಚಿಂತನೆ ಮಾಡೋಣ. ಆಚಾರ್ಯರು ಬರುವುದಕ್ಕಿಂತ ಮುನ್ನ ಎಲ್ಲರಲ್ಲಿಯೂ ಕೂಡ ಒಂದು ಭಾವನೆ ಇತ್ತು. ಏನು ಅಂತ ಅಂದ್ರೆ, ಸಾಮಾನ್ಯ ಪುರಾಣಗಳನ್ನು ನೋಡಿದಾಗ, ಶಾಸ್ತ್ರಗಳನ್ನು ನೋಡಿದಾಗ ಯಾರಿಗೆ ಮಕ್ಕಳಾಗಿರೋದಿಲ್ಲೋ ಅವರಿಗೆ ಸದ್ಗತಿಯೇ ಇಲ್ಲ ಅಂತ. ಆದರೆ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾರೆ. ವೇದವ್ಯಾಸ ದೇವರ ಅಭಿಪ್ರಾಯವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ತಿಳ್ಕೊಳ್ಬೇಕು ಅಂತ ಒಂದು ಹೊಸ ಬೆಳಕನ್ನು ನೀಡ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯ ಅಂತ. ಅಂದ್ರೆ ಅನಪತ್ಯೋಪಿ, ಅಪತ್ಯ ಅಂದ್ರೆ ಮಗು ಅಂತ ಅರ್ಥ. ಅನಪತ್ಯೋಪಿ, ಮಕ್ಕಳಿಲ್ಲದೆ ಇರೋರು ಕೂಡ ಸದ್ಧರ್ಮ, ಒಳ್ಳೆಯ ಧರ್ಮಾಚರಣೆಯನ್ನ ಮಾಡುತ್ತಾ ತಾವು ಒಳ್ಳೆಯ ಸಾಧನೆಯನ್ನ ಮಾಡಿದರೆ ಅದರ ಫಲವಾಗಿ ಲೋಕಜಿನ್ ಅತ್ರ ಸಂಶಯ, ಎಲ್ಲ ಮೇಲಿನ ಲೋಕಗಳನ್ನ ಪಡಿತಾರೆ, ಒಳ್ಳೆಯ ಸದ್ಗತಿಯನ್ನ ಪಡಿತಾರೆ ಅಂತ. ಇದು ಆಚಾರ್ಯರು ಬರೋದಕ್ಕಿಂತ ಮುನ್ನ ಯಾರೂ ಕೂಡ ಈ ಸಂಗತಿಯನ್ನ ಹೇಳಿರ್ಲಿಲ್ಲ. ಮೊದಲ ಬಾರಿಗೆ ಆಚಾರ್ಯರು ಇದನ್ನ ಪ್ರಸ್ತುತಪಡಿಸ್ತಾರೆ. ನಮಗೆ ನೋಡಿ, ಇತಿಹಾಸವನ್ನು ನೋಡ್ತಾ ಹೋದ್ರೆ ಮಹಾಭಾರತದಲ್ಲಿ, ಅದೇ ರೀತಿ ಭಾಗವತಗಳಲ್ಲಿ 2-3 ಪ್ರಸಂಗಗಳನ್ನ ನೋಡ್ಬೋದು. ಮೊದಲನೇದಾಗಿ ಮಹಾಭಾರತದಲ್ಲಿ ಜರತ್ಕಾರುವಿನ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಜರತ್ಕಾರು ಒಬ್ಬ ಒಳ್ಳೆ ದೊಡ್ಡ ಜ್ಞಾನಿ ಮಹರ್ಷಿ. ಅವನು ತಪಸ್ಸನ್ನ ಮಾಡುತ್ತಾ ಕಾಡಿನಲ್ಲಿ ಸಾಧನೆಯನ್ನ ಮಾಡ್ತಾ ಇರುತ್ತದೆ. ಒಮ್ಮೆ ಅವನು ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ಒಂದು ದೊಡ್ಡ ಪ್ರಪಾತ, ಹೊಂಡದಲ್ಲಿ ಒಂದು ಬಳ್ಳಿ, ಆ ಬಳ್ಳಿಯಲ್ಲಿ ತಲೆ ಕೆಳಗಾಗಿ ಜೋತಾಡ್ತಾ ಒಂದಷ್ಟು ಸಣ್ಣ ಸಣ್ಣ ಶರೀರದ ಋಷಿಗಳಂತೆ ಅವರು ಜೋತಾಡ್ತಾ ಇರ್ತಾರೆ. ಆ ಬಳ್ಳಿಯನ್ನು ಒಂದು ಇಲಿ ಕಚ್ತಾ ಇರುತ್ತೆ.
ಇನ್ನೇನು ಆ ಬಳ್ಳಿ ತುಂಡಾಗಿ ಅವರು ಪ್ರಪಾತಕ್ಕೆ ಬಿದ್ದು ಬಿಡಬೇಕು. ಇಂತಹ ಒಂದು ಸನ್ನಿವೇಶವನ್ನು ನೋಡ್ತಾನೆ ಜರತ್ಕಾರು. ನೋಡಿದ ಕೂಡಲೇ ಅವನಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಅಂತ ಅವರ ಬಳಿ ವಿಚಾರಿಸ್ತಾನೆ. ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ಇಲ್ಲ, ನಮ್ಮ ವಂಶದಲ್ಲಿ ಬಂದಂತಹ ಒಬ್ಬ ಜರತ್ಕಾರು ಅನ್ನುವ ವ್ಯಕ್ತಿ ತಾನು ಸುಮ್ಮನೆ ತಪಸ್ಸನ್ನ ಮಾಡ್ತಾ ವಿವಾಹ ಆಗದೆ ಮಕ್ಕಳನ್ನ ಪಡಿದೆ ಕೇವಲ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಮುಂದೆ ನಮ್ಮ ವಂಶವನ್ನ ಬೆಳೆಸೋರು ಯಾರೂ ಕೂಡ ಇಲ್ಲ. ಹಾಗಾಗಿ ನಾವು ಸದ್ಗತಿಯನ್ನ ಹೊಂದದೆ ನಾವು ಪ್ರಪಾತಕ್ಕೆ ಬೀಳುವ ಸ್ಥಿತಿ ಆಗಿದೆ. ನಾವು ಅವನ ಹಿಂದಿನ ಪಿತೃಗಳು ಅಂತ ಹೇಳ್ತಾರೆ. ಅವನು ಕೂಡಲೇ ರೋಮಾಂಚನ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಅವನು ಹೇಳ್ತಾನೆ, ನಾನೇ ಆ ಜರತ್ಕಾರು, ನಾನು ಏನ್ ಮಾಡ್ಬೇಕು ಹೇಳಿ, ನೀವೇನ್ ಹೇಳ್ತೀರಾ ಅದನ್ನ ಮಾಡ್ತೀನಿ, ನನ್ನಿಂದ ನಿಮಗೆ ಈ ರೀತಿಯಾದ ದುರ್ಗತಿ ಬರಬಾರದು ಅಂತ ಹೇಳ್ತಾನೆ ಜರತ್ಕಾರ್. ಆಗ ಅವ್ರು ಹೇಳ್ತಾರೆ, ನೀನು ವಿವಾಹ ಆಗಿ ಮಕ್ಕಳನ್ನ ಪಡೆದು ವಂಶವನ್ನ ಮುಂದುವರಿಸ್ಬೇಕು ಅಂತ. ಅವನ ಹಾಗೆ ಆಗ್ಲಿ ಅಂತ ಅವನದೊಂದು ಪ್ರತಿಜ್ಞೆ ಇರುತ್ತೆ. ಜರತ್ಕಾರು ಅನ್ನುವ ಹೆಸರಿನ ಹೆಣ್ಣೆ ನನಗೆ ಸಿಗಬೇಕು, ಅದು ಅವಳಾಗಿಯೇ ಬಂದಾಗ ಮಾತ್ರ ನಾನು ವಿವಾಹ ಆಗ್ತೀನಿ ಅಂತ. ಅವನು ಅದೇ ಹೆಸರಿನ ಹೆಣ್ಣನ್ನ ಹುಡುಕಿ ಇಡೀ ಭೂಮಂಡಲವನ್ನೆಲ್ಲ ಸುತ್ತಾನೆ, ಎಲ್ಲೂ ಕೂಡ ಸಿಗೋದಿಲ್ಲ. ಕೊನೆಗೆ ಕಾಡಿಗೆ ಬಂದು ಜೋರಾಗಿ ಅವನು ಆರ್ತನಾದವನ್ನ ಮಾಡುತ್ತಾನೆ. ಜರತ್ಕಾರು ಅನ್ನುವ ಹೆಸರಿನ ಹೆಣ್ಣು ಮಗಳು ಎಲ್ಲಿದ್ದಾಳೆ, ಅವಳು ಬರ್ಲಿ ಅಂತ. ಆಗ ಪಾತಾಳ ಲೋಕದಲ್ಲಿದ್ದಂತಹ ವಾಸುಕಿ ಆ ಜರತ್ಕಾರು ಅನ್ನುವ ಹೆಸರಿನ ಹೆಣ್ಣುಮಗಳನ್ನ ತಂದು ವಿವಾಹ ಮಾಡಿ ಕೊಡ್ತಾನೆ. ಆಮೇಲೆ ಆ ಜರತ್ಕಾರುವಿನಲ್ಲಿ ಆಸ್ತಿಕನ ಜನನ ಆಗುತ್ತೆ. ಆಸ್ತಿಕನ ಕಥೆ ನೀವೆಲ್ಲ ಕೇಳಿರ್ತೀರಾ. ಮಹಾಭಾರತದಲ್ಲಿ ಭಯಂಕರವಾದ ಸರ್ಪಸತ್ರ ಯಾಗ ನಡಿಬೇಕಾದ್ರೆ ಅದನ್ನ ನಿಲ್ಲಿಸ್ಲಿಕ್ಕೆ ಭಗವಂತ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಆಸ್ತಿಕ. ಹಾಗಾಗಿ ಆಸ್ತಿಕನ ಜನನ ಆಗಬೇಕಾಗಿರುತ್ತೆ. ಆ ಜನನದ ಉದ್ದೇಶದಿಂದ ಆ ಪಿತೃಗಳು ಏನ್ ಹೇಳ್ತಾರೆ, ನೀನು ಮಕ್ಕಳನ್ನ ಪಡಿಲಿಲ್ಲ ಅಂದ್ರೆ ನಿನಗ್ ಸದ್ಗತಿ ಇಲ್ಲ ಅಂತ. ನಾವು ಮೇಲ್ನೋಟಕ್ಕೆ ಈ ಪ್ರಸಂಗ ನೋಡಿದಾಗ ಏನ್ ಅನ್ಸುತ್ತೆ, ಓ ಮಕ್ಕಳನ್ನ ಪಡಿಲಿಲ್ಲ ಅಂದ್ರೆ ಸದ್ಗತಿಯೇ ಇಲ್ವೇನೋ ಅಂತ ಅನ್ಸುತ್ತೆ. ವಾಸ್ತವಿಕವಾಗಿ ಅಲ್ಲಿ ಆಸ್ತಿಕನ ಜನನ ಆಗಬೇಕಾಗಿರುತ್ತೆ, ಒಂದು ದೊಡ್ಡ ದೇವ ಕಾರ್ಯ ಆಗಬೇಕಾಗಿರುತ್ತೆ. ಸರ್ಪಸತ್ರದಂತಹ ಒಂದು ಭಯಾನಕ ಕೃತ್ಯ ನಿಲ್ಲಬೇಕಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಸನ್ನಿವೇಶ ನಾವು ನೋಡ್ಬೋದು. ಇದೇ ರೀತಿಯಾದ ಮತ್ತೊಂದು ಪ್ರಸಂಗವನ್ನ ನಾವು ಭಾಗವತದಲ್ಲಿ ನೋಡ್ಬೋದು. ಅಂಗರಾಜ, ಆ ಅಂಗರಾಜನು ಕೂಡ ಮಕ್ಕಳನ್ನ ಪಡಿಬೇಕು ಅಂತ ತುಂಬಾ ಪ್ರಯತ್ನವನ್ನ ಪಡ್ತಾ ಇರ್ತಾನೆ. ಅವನಿಗೆ ಮಕ್ಕಳಾಗಿರೋದಿಲ್ಲ. ಅವನು ಯಾವುದೋ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ಬೇಕಾದ್ರೆ ಋಷಿಮುನಿಗಳೆಲ್ಲ ಹೇಳ್ತಾರೆ, ಮಕ್ಕಳು ಪಡಿಲಿಲ್ಲ ಅಂದ್ರೆ ನಿನ್ಗೆ ಯಾವ ಸದ್ಗತಿಯೂ ಕೂಡ ಸಿಗೋದಿಲ್ಲ ಅಂತ. ಆದ್ರೆ ಅಲ್ಲಿಯೂ ಕೂಡ ಮುಂದೆ ಪೃಥು ಚಕ್ರವರ್ತಿಯ ಜನನ ಆಗ್ಬೇಕಾಗಿರುತ್ತೆ, ಅದು ಉದ್ದೇಶ ಆಗಿರುತ್ತೆ. ಪೃಥುವಿನ ಒಂದು ಉತ್ಪತ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಋಷಿಗಳು ಈ ರೀತಿಯಾಗಿ ಹೇಳ್ತಾರೆ ಹೊರತು ಅಲ್ಲಿಯೂ ಕೂಡ ಮಕ್ಕಳನ್ನ ಪಡಿಲಿಲ್ಲ ಅಂದ್ರೆ ಸದ್ಗತಿ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಇನ್ನೊಂದು ಪ್ರಧಾನವಾದಂತಹ ಪ್ರಸಂಗ ಪಾಂಡುರಾಜನ ಪ್ರಸಂಗ. ಅಲ್ಲಿಯೂ ಕೂಡ ಪಾಂಡುರಾಜ ಎಲ್ಲ ಋಷಿಗಳ ಜೊತೆಗೆ ಸ್ವರ್ಗಕ್ಕೆ ತಾನು ಹೋಗ್ಬೇಕು ಅಂತ ಋಷಿಮುನಿಗಳೆಲ್ಲ ಹೇಳ್ತಾರೆ, ನಿನಗೆ ಸ್ವರ್ಗದಲ್ಲಿ ಅವಕಾಶ ಇಲ್ಲ, ಪ್ರವೇಶ ಇಲ್ಲ ಅಂತ. ಯಾಕೆಂದ್ರೆ ನಿನಗೆ ಮಕ್ಕಳಾಗಿಲ್ಲ ಅಂತ. ವಾಸ್ತವಿಕವಾಗಿ ಮಕ್ಕಳಾಗದೇ ಇರೋದೇ ಸ್ವರ್ಗಕ್ಕೆ ಹೋಗದೆ ಇರೋದಕ್ಕೆ ಕಾರಣ ಅಲ್ಲ, ಹೊರತು ಪಾಂಡವರ ಜನನ ಆಗಬೇಕಾಗಿರುತ್ತೆ. ಆ ಪಾಂಡವರ ಜನನ ಆಗಬೇಕು ಅನ್ನುವ ಒಂದು ಉದ್ದೇಶದಿಂದ ಋಷಿಮುನಿಗಳೇನ್ ಮಾಡ್ತಾರೆ, ನೀನು ಮಕ್ಕಳನ್ನ ಪಡಿಬೇಕು ಅಂತ ಹೇಳ್ತಾರೆ. ಹೀಗೆ ಈ ಪ್ರಸಂಗಗಳನ್ನೆಲ್ಲ ನಾವು ನೋಡಿದಾಗ ಒಂದು ವೇಳೆ ಮಧ್ವಾಚಾರ್ಯರು ಈ ಸಂದರ್ಭದಲ್ಲಿ ನಮಗೆ ನಿರ್ಣಯವನ್ನ ನೀಡಿರ್ಲಿಲ್ಲ ಅಂದ್ರೆ ಇವತ್ತು ಎಂತಹ ಎಷ್ಟು ಇವತ್ತು ಸಾವಿರಾರು ಜನನ್ನ ನೋಡ್ತೀವಿ ನಾವು ಜಗತ್ತಲ್ಲಿ ಮಕ್ಕಳನ್ನ ಪಡೆದೇ ಇರೋರು. ಅವರೆಲ್ಲ ಒಂದು ರೀತಿಯಾಗಿ ಮಾನಸಿಕವಾಗಿ ಕುಸಿದು ಅವರು ತುಂಬಾ ದುಃಖದಲ್ಲಿ ಇರಬೇಕಾಗ್ತಾ ಇತ್ತು. ಆದ್ರೆ ಆಚಾರ್ಯರ ಒಂದು ಮಾತು ಇಡೀ ಸಾಧಕ ವರ್ಗಕ್ಕೆ ಒಂದು ಹೊಸ ಬೆಳಕನ್ನ ನೀಡ್ತು. ಯಾರು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡ್ತಾ ಒಳ್ಳೆಯ ಧರ್ಮಾಚರಣೆಯನ್ನ ಮಾಡುತ್ತಾ ಸಾಧನೆಯನ್ನ ಮಾಡ್ತಾರೋ ಅವರೆಲ್ಲರೂ ಕೂಡ ಸದ್ಗತಿಯನ್ನ ಮೋಕ್ಷವನ್ನ ಪಡಿಬಹುದು. ಮಕ್ಕಳನ್ನ ಪಡೆದ್ರೆ ಮಾತ್ರ ಮೋಕ್ಷ ಅನ್ನುವುದು ಶಾಸ್ತ್ರಗಳ ಆಂತರ್ಯ ಅಲ್ಲ ಅನ್ನುವುದನ್ನ ಮಧ್ವಾಚಾರ್ಯರು ತಿಳಿಸ್ತಾರೆ. ಇದು ಆಚಾರ್ಯರು ಕೊಟ್ಟಂತಹ ಒಂದು ದೊಡ್ಡ ಸಂದೇಶ. ಹೀಗೆ ಆಚಾರ್ಯರ ಗ್ರಂಥಗಳನ್ನು ನೋಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ನೂರಾರು ಸಂದೇಶಗಳನ್ನು ನಾವು ತಿಳಿಬಹುದು. ನಮ್ಮ ಗುರುಗಳು ಪರಮ ಪೂಜ್ಯ ಪೇಜಾವರ ಶ್ರೀಪಾದರು ತಮ್ಮ ಜೀವನದ ಧ್ಯೇಯವಾಕ್ಯವಾಗಿ ಇಟ್ಟುಕೊಂಡಂತಹ ಮಾತು,
ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರಮನ್ವಿತೆ ಅಂತ. ಇದು ಕೂಡ ಮಧ್ವಾಚಾರ್ಯರು ಕೊಟ್ಟಂತಹ ಒಂದು ದೊಡ್ಡ ಸಂದೇಶ. ಏನು ಅಂತ ಅಂದ್ರೆ, ಇವತ್ತು ನಾವು ಜಗತ್ತಿನಲ್ಲಿ, ಈ ಲೋಕದಲ್ಲಿ ಈ ಸಂವಿಧಾನದಂತೆ ಬದುಕಬೇಕು ಅಂತ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಕರ ಕಟ್ಟೋದು ತುಂಬಾ ಮುಖ್ಯವಾದದ್ದು. ಒಂದ್ ವೇಳೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಅವನು ದೇಶದ್ರೋಹಿ ಅಂತ ಕರೆಸಿಕೊಳ್ತಾನೆ. ಆಚಾರ್ಯರು ಹೇಳ್ತಾರೆ, ಭಗವಂತನ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ ನಾವು ಬದುಕಬೇಕು ಅಂತ ಅಂದ್ರೆ ದೇವರು ಕೂಡ ಎಲ್ಲ ಜೀವರಿಗೂ ಒಂದು ಟ್ಯಾಕ್ಸ್ ಅನ್ನ ಕಟ್ಲಿಕ್ಕೆ ಹೇಳಿದಾನಂತೆ. ಯಾವುದದು ಅಂತ ಅಂದ್ರೆ ನಾನಾ ಜನಸ್ಯ ಶುಶ್ರೂಷ. ಅನೇಕ ಜನರ, ಬಗೆ ಬಗೆಯ ಜನರು ಯಾರ್ಯಾರು ಕಷ್ಟದಲ್ಲಿ ಇರ್ತಾರೆ ಅಂತಹವರ ಸೇವೆಯನ್ನ ಮಾಡೋದು. ಸೇವೆಯನ್ನ ಮಾಡೋದು ಅಂದ್ರೆ ಹೋಗಿ ಅವ್ರ ಕಾಲೊತ್ತಬೇಕು ಅಂತ ಅರ್ಥ ಅಲ್ಲ. ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಯಾರಿಗೆ ಮನೆ ಇರೋದಿಲ್ಲ ಅವರಿಗೆ ಊರಿನವರೆಲ್ಲ ಸೇರಿ ಒಂದು ಮನೆಯನ್ನ ಕಟ್ಟಿಸ್ಕೊಡೋದಾಗಿರ್ಬೋದು, ಅಥವಾ ಯಾರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಆಗ್ತಾ ಇರೋದಿಲ್ಲ ಅವರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಉಚಿತವಾಗಿ ಮಾಡಿಕೊಡುವಂತಹದ್ದು. ಹೀಗೆ ಯಾರ್ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡೋದಿದೆ ಅಲ್ಲ, ನಮಗೇನನ್ಸುತ್ತೆ, ನಾವೇನೋ ಅವ್ರಿಗೆ ಉಪಕಾರ ಮಾಡ್ತಾ ಇದ್ದೀವಿ ಅನ್ನುವಂತೆ ನಮಗೇನೋ ಭಾವನೆ ಇರುತ್ತೆ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ಅದು ನಿಮ್ಮ ಕರ್ತವ್ಯ, ಅದನ್ನು ನೀವು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಅದು ಅಪರಾಧ ಆಗತ್ತೆ. ಇದು ಟ್ಯಾಕ್ಸ್ ಕಟ್ಟೋದು ಹೇಗೆ ಕಡ್ಡಾಯನೋ ಹಾಗೆ ನಾನಾ ಜನರ ಸೇವೆಯನ್ನ ಮಾಡೋದು, ಅವರ ಕಷ್ಟಗಳಿಗೆ ಸ್ಪಂದಿಸೋದು, ಇದು ಕರ ಅಂತ ಕರೆಸಿಕೊಳ್ಳುತ್ತೆ ಅಂತ ಆಚಾರ್ಯರು ಕೊಟ್ಟಂತ ಒಂದು ದೊಡ್ಡ ಸಂದೇಶ. ನಮ್ಮ ಗುರುಗಳು ಅದನ್ನೇ ತಮ್ಮ ಜೀವನದಲ್ಲಿ ಧ್ಯೇಯವಾಕ್ಯವನ್ನಾಗಿ ಮಾಡಿಕೊಂಡು ತಮ್ಮ ಇಡೀ ಜೀವಿತದಲ್ಲಿ ಅನೇಕ ಕಷ್ಟದಲ್ಲಿರುವ ಬಡವರಿಗೆ, ದೀನರಿಗೆ, ದಲಿತರಿಗೆ ಅನುಕೂಲವನ್ನ ಮಾಡಿಕೊಟ್ಟು ಒಂದು ದೊಡ್ಡ ಸಾಧನೆಯನ್ನ ಮಾಡಿದಂತಹವರು. ಹೀಗೆ ಆಚಾರ್ಯರು ಒಬ್ಬ ಸಾಧಕನಾದವನು ಯಾವಾಗ್ಲೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು ಅನ್ನೋದಕ್ಕೆ ತುಂಬಾ ಒತ್ತನ್ನ ಕೊಡ್ತಾರೆ. ನಮ್ಮ ಗುರುಗಳು ಕೂಡ ಯಾವಾಗ್ಲೂ ಹಗಲು ರಾತ್ರಿ ಬಿಡುವಿದ್ದಾಗೆಲ್ಲ ಅವ್ರ ಬಾಯಲ್ಲಿ ಭಗವಂತನ ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ರು. ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಅಂದ್ರೆ, ದೇವರ ನಾಮವನ್ನು ನಾವು ಭಕ್ತಿಯಿಂದ ಉಚ್ಚಾರಣೆ ಮಾಡಿದ್ರೆ ಆಗ ನಮ್ಮ ಪಾಪಗಳೆಲ್ಲ ಎಷ್ಟು ಪರಿಹಾರ ಆಗುತ್ತಲ್ವಾ. ಅಷ್ಟು ಪಾಪವನ್ನ ಪರಿಹಾರ ಮಾಡುವ ಶಕ್ತಿ ಭಗವಂತನ ನಾಮಕ್ಕಿದೆ. ಅದು ಎಷ್ಟಿದೆ ಅಂದ್ರೆ ಅಷ್ಟು ಪಾಪವನ್ನು ಒಬ್ಬ ಪಾಪಿಯಾದವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ದೇವರ ನಾಮಗಳಿಗಿದೆ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಆಚಾರ್ಯರು ಹೇಳ್ತಾರೆ, ನಾನು ಸಾಕ್ಷಾತ್ ಮುಖ್ಯ ಪ್ರಾಣದೇವರ ಅವತಾರ, ವಾಯುದೇವರೇ ಮಧ್ವಾಚಾರ್ಯರಾಗಿ ಅವತಾರವನ್ನ ಮಾಡಿದ್ರು. ಹಾಗಾಗಿ ವಾಯುದೇವರು ಮಧ್ವಾಚಾರ್ಯರು ಅಂದ್ರೆ ಸರ್ವಜ್ಞಾಚಾರ್ಯರು, ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯವೇ ಇಲ್ಲ. ಅಂತಹ ಆಚಾರ್ಯರು ಹೇಳ್ತಾರೆ, ಆಲೋಢ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳನ್ನು ಕೂಡ ನಿರಂತರ ಮಥನ ಮಾಡಿ, ವಿಚಾರ್ಯಚ ಪುನಃ ಪುನಃ, ಮತ್ತೆ ಮತ್ತೆ ವಿಚಾರ ಮಾಡಿದಾಗ ಎಲ್ಲ ಸಮಗ್ರ ಶಾಸ್ತ್ರಗಳ ಸಾರ ಏನು ಅಂತ ಅಂದ್ರೆ ಧ್ಯೇಯೋ ನಾರಾಯಣ ಸದಾ. ಯಾವಾಗ್ಲೂ ಕೂಡ ಭಗವಂತನ ಧ್ಯಾನವನ್ನ ಮಾಡಬೇಕು. ಇದೇ ಸಮಗ್ರ ಶಾಸ್ತ್ರಗಳ ಸಾರ ಅಂತ ಆಚಾರ್ಯರು ತಿಳಿಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಆಚಾರ್ಯರು ಬರೋದಕ್ಕಿಂತ ಮುಂಚೆ ಒಂದು ಭಾವನೆ ಇತ್ತು. ಏನು ಅಂದ್ರೆ, ಮೋಕ್ಷ ಯಾರಿಗೆ ಅಂತ ಅಂದ್ರೆ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ. ನೋಡಿ ಎಂತ ಭಯಾನಕ. ಹಾಗಾಗಿ ಹಿಂದೆಲ್ಲ ಒಂದು 60-70 ದಾಟ್ತಾ ಇದ್ದ ಹಾಗೆ ಸನ್ಯಾಸ ತಗೊಳ್ಳಿಲ್ಲ ಅಂದ್ರೆ ಮೋಕ್ಷ ಸಿಗೋದಿಲ್ಲ ಅಂತ ಬಲವಂತವಾಗಿ ಸನ್ಯಾಸ ತಗೊಳ್ತಾ ಇದ್ವಿ 100,000 ವರ್ಷಗಳ ಹಿಂದೆ. ಆದ್ರೆ ಆಚಾರ್ಯರು ಹೇಳ್ತಾರೆ, ಕೇವಲ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಲ್ಲ, ಪ್ರತಿಯೊಬ್ಬ ಜೀವಿಯೂ ಕೂಡ ಅವನು ಸಾಧನೆಯನ್ನ ಮಾಡಿದ, ಅವನಿಗೆ ಮೋಕ್ಷವನ್ನು ಪಡೆಯುವ ಯೋಗ್ಯತೆ ಇತ್ತು ಅಂದ್ರೆ ಎಲ್ಲರಿಗೂ ಕೂಡ ಮೋಕ್ಷ ಅನ್ನೋದು ಸಿಗುತ್ತೆ. ಮೋಕ್ಷಕ್ಕೆ ಕಾರಣವಾದದ್ದು ಭಗವಂತನಲ್ಲಿ ಭಕ್ತಿ, ಅದರಿಂದ ಅವನ ಅನುಗ್ರಹವನ್ನ ಪಡೆಯೋದು. ಇದಕ್ಕೆ ಯಾವುದೇ ಜಾತಿ ಆಗ್ಲಿ, ಯಾವುದೇ ಆಶ್ರಮಗಳಾಗ್ಲಿ ಯಾವುದೂ ಕೂಡ ಅಡ್ಡಿ ಆಗೋದಿಲ್ಲ ಅಂತ. ನೋಡಿ ಎಷ್ಟು ದೊಡ್ಡ ಒಂದು ನಮಗೆ ಸಂದೇಶ ಆಚಾರ್ಯರು ಕೊಟ್ಟಿರುವಂತಹದ್ದು. ಅದು ತುಂಬಾ ಸುಂದರವಾಗಿ ತಿಳಿಸ್ತಾರೆ ಆಚಾರ್ಯರು. ಪುರುಷ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡುವ ಮೂಲಕ ಪ್ರತಿಯೊಬ್ಬ ಜೀವಿಗೂ ಕೂಡ ಮೋಕ್ಷ ಅನ್ನೋದು ಇದೆ ಅಂತ ತಿಳಿಸ್ತಾರೆ. ನೋಡಿ, ಪುರುಷ ಅಂದ್ರೆ ನಮಗೇನು ಅನ್ಸುತ್ತೆ ಕೇಳಿದ ಕೂಡಲೇ? ಪುರುಷ ಅಂತಂದ್ರೆ ಗಂಡಸರು ಅಂತ ಅರ್ಥ ಬರುತ್ತೆ. ಆದರೆ ಆಚಾರ್ಯರು ಹೇಳ್ತಾರೆ, ಪುರುಷ ಅನ್ನುವ ಶಬ್ದಕ್ಕೆ ಪುರಿ ಶೇತೆ ಇತಿ ಪುರುಷಃ. ಪುರ ಅಂದ್ರೆ ಈ ಪಟ್ಟಣ, ದೇಹದಲ್ಲಿ ಇರುವವ ಅಂತ ಅರ್ಥ. ಯಾರು? ಜೀವ.
ಈ ಅರ್ಥವನ್ನ ಇಟ್ಕೊಂಡಾಗ ಸ್ತ್ರೀ ದೇಹದಲ್ಲಿ ಇರುವ ಜೀವನು ಪುರುಷನೇ, ಅದೇ ರೀತಿ ಪ್ರಾಣಿಗಳ ದೇಹದಲ್ಲಿರುವ ಜೀವರು ಪುರುಷರೇ. ಹಾಗಾಗಿ ಸಕಲ ಜೀವರಾಶಿಗಳು ಕೂಡ ಪುರುಷ ಶಬ್ದದಿಂದ ವಾಚ್ಯರಾಗ್ತಾರೆ, ಪರಮಪುರುಷ ನಾರಾಯಣ. ಹಾಗಾಗಿ ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡುತ್ತಾ ಪ್ರಾಮಾಣಿಕವಾಗಿ ನಾಲ್ಕಾರು ಜನರಿಗೆ ಉಪಕಾರವನ್ನ ಮಾಡುತ್ತಾ ತಮ್ಮ ಕರ್ತವ್ಯವನ್ನ ಮಾಡ್ತಾರೋ, ತಮ್ಮ ಕರ್ತವ್ಯವನ್ನೇ ಭಗವಂತನ ಪೂಜೆ ಅಂತ ಯಾರು ಅನುಸಂಧಾನದಲ್ಲಿ ಮಾಡ್ತಾರೋ ಅಂತಹ ಎಲ್ಲರಿಗೂ ಕೂಡ ಮೋಕ್ಷ ಇದೆ. ಕೇವಲ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅನ್ನುವುದು ಶಾಸ್ತ್ರದ ಉದ್ದೇಶ ಅಲ್ಲ ಅನ್ನುವುದನ್ನ ಆಚಾರ್ಯರು ತುಂಬಾ ಒತ್ತಿ ಹೇಳ್ತಾರೆ. ಹೀಗೆ ಆಚಾರ್ಯರು ಕೊಡುವಂತಹ ಮತ್ತೊಂದು ಅದ್ಭುತವಾದ ಸಂದೇಶ ಅಂತ ಅಂದ್ರೆ, ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. ಇದು ಶಾಸ್ತ್ರದ ಪ್ರಸಿದ್ಧವಾದ ಮಾತು. ಆ ಚತುರ್ದಶಮಾದ್ವರ್ಷಾತ್ 14 ವರ್ಷ ಮೀರಿದ ಬಳಿಕ ಯಾರ್ಯಾರು ಕರ್ಮವನ್ನು ಆಚರಣೆ ಮಾಡ್ತಾರೋ ಅಂತಹ ಜೀವರು ಪ್ರತಿನಿತ್ಯವೂ ಕೂಡ ಪ್ರತಿದಿನವೂ ಕೂಡ ಕನಿಷ್ಠ ಪಕ್ಷ 10 ಜನ್ಮಕ್ಕೆ ಬೇಕಾದಷ್ಟು ಕರ್ಮದ ಸಂಚಯವನ್ನ ಮಾಡ್ಕೊಳ್ತಾರೆ. ಅಷ್ಟು 10 ಜನ್ಮ ಮತ್ತೆ ನಾವು ಹುಟ್ಟಿ ಬರ್ಲಿಕ್ಕೆ ಬೇಕಾದಷ್ಟು ಕರ್ಮ ಕೇವಲ ಒಂದು ದಿನದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕರ್ಮದ ಬಂಧನದಿಂದ, ಈ ಕರ್ಮದ ಚಕ್ರದಿಂದ ಬಿಡಿಸಿಕೊಳ್ಳೋದು ಹೇಗೆ ಅಂತ ಅದಕ್ಕೆ ನಮಗನ್ಸುತ್ತೆ, ಅದಕ್ಕೆ ಒಳ್ಳೊಳ್ಳೆ ಕರ್ಮಗಳನ್ನ ಮಾಡಬೇಕು, ಸತ್ಕಾರ್ಯಗಳನ್ನ ಮಾಡಬೇಕು. ಒಳ್ಳೆ ಕೆಲಸವನ್ನ ಮಾಡಿದಾಗ, ಪುಣ್ಯ ಕರ್ಮವನ್ನ ಮಾಡಿದಾಗ ನಮ್ಮ ಪಾಪವನ್ನೆಲ್ಲ ಕಳ್ಕೊಂಡು ಭಗವಂತನ ಅನುಗ್ರಹವನ್ನ ಪಡಿಬಹುದು ಅಂತ ಅನ್ಸುತ್ತೆ. ಈಗ ನೋಡಿ, ಒಳ್ಳೆ ಕರ್ಮ ಮಾಡಬೇಕು ಅಂತ ನಾವೇನೋ ಒಂದು ಹೋಮ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ಹೋಮವನ್ನ ಮಾಡಬೇಕಾದ್ರೆ, ಆ ಒಂದು ಕ್ರಿಯೆ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಅಜ್ಞಾನದಿಂದ, ನಮ್ಮ ವಿಪರೀತ ಜ್ಞಾನದಿಂದ ನೂರಾರು ತಪ್ಪುಗಳು ನಡೆದು ಹೋಗುತ್ತೆ. ಏನಾಗುತ್ತೆ, ಒಂದು ಕರ್ಮದಿಂದ ನಮ್ಮ ಪಾಪವನ್ನ ಕಳ್ಕೊಳ್ಳಿಕ್ಕೆ ಹೋಗಿ ಮತ್ತೆ ನೂರಾರು ಪಾಪವನ್ನ ಮಾಡಿದ ಹಾಗಾಗುತ್ತೆ. ಇದು ಹೇಗಿರುತ್ತೆ ಅಂತ ಅಂದ್ರೆ, ರಾಮಾಯಣದಲ್ಲಿ ಅತಿಕಾಯ ಅಂತ ಒಬ್ಬ ಅಸುರನ ಕಥೆ ಬರುತ್ತೆ. ಆ ಅತಿಕಾಯನಿಗೆ ಎಷ್ಟು ಬಾಣ ಪ್ರಯೋಗ ಮಾಡಿದ್ರು ಕೂಡ ಮತ್ತೆ ಮತ್ತೆ ಅವನ ಶರೀರ ಬೆಳಿತಾನೆ ಇರುತ್ತಂತೆ. ಅವನ ಕೈ 2 ಕೈ ಕತ್ತರಿಸಿದ್ರೆ 4 ಕೈ ಆಗ್ತಿತ್ತಂತೆ, 4 ಕೈಗಳನ್ನ ಕತ್ತರಿಸಿದ್ರೆ 8 ಕೈ ಆಗ್ತಿತ್ತಂತೆ. ಹೀಗೆ ನಾವು ನಮ್ಮ 4 ಪಾಪಗಳನ್ನ ಕಳ್ಕೊಳ್ಳೋಣ ಅಂತ ಯಾವುದೋ ಒಂದು ಕರ್ಮ ಮಾಡಿದ್ರೆ ಅದರಿಂದ ಮತ್ತೆ 40 ಪಾಪಗಳು ಹೆಚ್ಚಾಗೋದು. ಹೀಗೆ ಕರ್ಮ ಬೆಳಿತಾನೆ ಹೋಗುತ್ತೆ. ಇದರಿಂದ ನಾವು ಹೊರಗೆ ಬರೋದು ಹೇಗೆ ಅನ್ನೋದು ನಮ್ಮ ಅಧ್ಯಾತ್ಮ ಕ್ಷೇತ್ರದಲ್ಲಿ ತುಂಬಾ ಪರಿಹಾರ ಆಗದೇ ಇದ್ದಂತಹ ಒಂದು ದೊಡ್ಡ ಗೊಂದಲ ಆಗಿತ್ತು. ಇದಕ್ಕೆ ಆಚಾರ್ಯರು ತುಂಬಾ ಅದ್ಭುತವಾಗಿ ಉತ್ತರವನ್ನು ಕೊಡ್ತಾರೆ. ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ವಿಹಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸದಾವ್ಯಯಂ. ನೋಡಿ, ನಾವು ಈ ಕರ್ಮದ ಬೇಲಿಯಿಂದ ಹೊರಗಡೆ ಬರಬೇಕು, ಬಿಡಿಸ್ಕೊಳ್ಬೇಕು ಅಂತಂದ್ರೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಿಷ್ಕಾಮ ಕರ್ಮ ಅಂತಂದ್ರೆ ಏನು? ಇವತ್ತು ನಮಗೆ ಇದರ ಪರಿಚಯವೇ ಇಲ್ಲ. ನಿಷ್ಕಾಮ ಕರ್ಮ ಅಂತಂದ್ರೆ ಯಾವ ಸ್ವಾರ್ಥದ ಅಪೇಕ್ಷೆಯೂ ಇಲ್ಲದೆ ಕೇವಲ ದೇವರು ಪ್ರೀತನಾಗ್ಲಿ ಅಂತ ಅವನ ಪ್ರೀತಿಗೋಸ್ಕರ, ಅವನ ಮೆಚ್ಚುಗೆಗೋಸ್ಕರ, ಅವನ ಅನುಗ್ರಹಕ್ಕೋಸ್ಕರ ನಾವು ಕ್ರಿಯೆಗಳನ್ನ ಮಾಡೋದು. ಈಗ ನೋಡಿ, ನಾವು ಒಂದು ಅಧ್ಯಾಪಕರಾಗಿ ಎಲ್ಲೋ ಒಂದ್ ಕಡೆ ಪಾಠ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಯಾಕೆ ಮಾಡ್ತೀವಿ? ಅಲ್ಲಿ ನಮಗೆ ಸಂಬಳ ಸಿಗುತ್ತೆ, ದುಡ್ಡು ಸಿಗುತ್ತೆ ಅಂತ. ಅದೇ ರೀತಿ ನಾವು ಎಲ್ಲೋ ಏನೋ ಒಂದು ಕೆಲಸ ಮಾಡ್ತೀವಿ. ಯಾವುದೇ ಒಂದು ನಮ್ಮ ಹೆಜ್ಜೆ ಹಿಂದೆಯೂ ಕೂಡ ಒಂದು ನಮ್ಮ ಲಾಭದ ಅಪೇಕ್ಷೆ ಇರುತ್ತೆ. ಲಾಭ ಇಲ್ಲದೆ, ಸ್ವಾರ್ಥ ಇಲ್ಲದೆ ಒಂದು ಹೆಜ್ಜೆಯೂ ಕೂಡ ನಾವು ಇಡ್ತಾ ಇರೋದಿಲ್ಲ. ಇದನ್ನ ಸಕಾಮ ಕರ್ಮ ಅಂತ ಕರೀತಾರೆ. ಆದರೆ ಶಾಸ್ತ್ರ ಹೇಳುತ್ತೆ, ಆಚಾರ್ಯರು ಹೇಳ್ತಾರೆ, ಕೇವಲ ಭಗವಂತನ ಅನುಗ್ರಹಕ್ಕೋಸ್ಕರ, ಅವನ ಪ್ರೀತಿಗೋಸ್ಕರ, ಅವನು ಪ್ರೀತನಾಗ್ಲಿ ಅಂತ ನಾವೇನು ಕ್ರಿಯೆ ಮಾಡೋದಿದೆ ಅಲ್ಲ, ಅವನ ಪೂಜೆ ಅಂತ ಅನುಸಂಧಾನ ಮಾಡಿ ನಾವೇನು ಕ್ರಿಯೆಯನ್ನ ಮಾಡ್ತೀವಲ್ವಾ, ಅದು ನಿಷ್ಕಾಮ ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ಇಂತಹ ನಿಷ್ಕಾಮ ಕರ್ಮವನ್ನ ಯಾರು ಮಾಡ್ತಾರೆ, ಆ ನಿಷ್ಕಾಮ ಕರ್ಮವನ್ನ ಮಾಡಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಯಿತು, ಏನಾದ್ರೂ ತಪ್ಪುಗಳು ನಡೀತು ಅಂದ್ರೂ ಕೂಡ ದೇವರು ಅದನ್ನ ಪರಿಗಣನೆ ಮಾಡೋದಿಲ್ಲ ಅಂತ. ಅದನ್ನ ಕೂಡ್ಲೆ ಭಗವಂತ ಪರಿಹಾರ ಮಾಡಿಬಿಡ್ತದೆ. ಹಾಗಾಗಿ ನಿಷ್ಕಾಮ ಕರ್ಮದಿಂದ ಮಾತ್ರ ನಾವು ಈ ಕರ್ಮದ ಗಂಟಿನಿಂದ ಬಿಡಿಸಿಕೊಳ್ಳಿಕ್ಕಾಗತ್ತೆ ಅಂತ ಆಚಾರ್ಯರು ಕೊಟ್ಟಂತಹ ಸಂದೇಶ. ನಮ್ಮ ಗುರುಗಳು ಈ ವಿಷಯವನ್ನು ಹೇಳಬೇಕಾದ್ರೆ ಈ ಕರ್ಮದ ಗಂಟಿನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾ ಇದ್ರು.
ಈ ಕರ್ಮ ಹೇಗೆ ಅಂತ ಅಂದ್ರೆ ಒಂದು ಬೀಗದ ಕೈ ಇದ್ದ ಹಾಗೆ ಅಂತ. ನೋಡಿ, ನಾವು ಬೀಗದ ಕೈನ ಒಂದು ಕಡೆ ತಿರುಗಿಸಿದ್ರೆ ಏನಾಗುತ್ತೆ, ಲಾಕ್ ಆಗೋಗುತ್ತೆ. ಅದೇ ಇನ್ನೊಂದು ಕಡೆ ತಿರುಗಿಸಿದ್ರೆ ತೆರೆದುಕೊಳ್ಳುತ್ತೆ. ಹಾಗೆ ಕರ್ಮವನ್ನ ನಾವು ಫಲದ ಅಪೇಕ್ಷೆಯಿಂದ ಇಟ್ಟುಕೊಂಡು, ಅಂದ್ರೆ ಏನೋ ಸ್ವಾರ್ಥಕ್ಕೋಸ್ಕರ ಸಕಾಮ ಕರ್ಮವನ್ನ ಮಾಡಿದ್ರೆ ಅದು ಲಾಕ್ ಆದಾಗೆ. ಸಂಸಾರದಲ್ಲಿ ನಾವು ಲಾಕ್ ಆದಂತೆ, ಸಂಸಾರದಲ್ಲೇ ಉಳಿದು ಬಿಡ್ತೀವಿ. ಅದೇ ದೇವರ ಪ್ರೀತಿಗೋಸ್ಕರ, ಅವನ ಅನುಗ್ರಹಕ್ಕೋಸ್ಕರ, ಅವನ ಪೂಜೆ ಅನ್ನುವ ಅನುಸಂಧಾನದಿಂದ ನಿಷ್ಕಾಮವನ್ನ ಕರ್ಮವನ್ನ ಮಾಡಿದ್ರೆ ಅದು ಬೀಗದ ಕೈನ ತೆರೆದಂತೆ, ಅಂದ್ರೆ ನಾವು ಸಂಸಾರದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ಆಚಾರ್ಯರು ತಮ್ಮ ಗ್ರಂಥಗಳ ಮೂಲಕ ಅನೇಕ ಸಂದೇಶಗಳನ್ನು ನೀಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ಎಲ್ಲ ರಾಮಾಯಣದ ಕೊನೆಯ ಘಟ್ಟ, ಕಪಿಗಳೆಲ್ಲರೂ ಕೂಡ ಅವರಿಗೆ ಬೇಕಾದ ವರಗಳನ್ನ ರಾಮನ ಬಳಿ ಕೇಳ್ತಾ ಇರ್ತಾರೆ. ರಾಮ ಹನುಮಂತ ಏನ್ ಕೇಳ್ತಾನೆ ಅಂತ ಕಾಯ್ತಾ ಇರ್ತಾನಂತ. ಹನುಮಂತ ಹೇಳ್ತಾನೆ, ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತ್ವಯ್ಯ ಚಲೈಕ ಭಕ್ತಿ ಸ ಜೀವಮಾನಃ ನ ಪರಃ ಕಥಂಚಿತ್ ತಜ್ಜೀವನಂ ಮೇ ಅಸ್ತು ಅಧಿಕಂ ಸಮಸ್ತಾತ್. ಹನುಮಂತ ಕೇಳುವ ವರವನ್ನ ಕೇಳಿದ್ರೆ ನಮಗೆ ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಈ ರೀತಿಯಾಗೂ ದೇವರ ಬಳಿ ಕೇಳಲಿಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ. ಹನುಮಂತ ರಾಮನ ಬಳಿ ಪ್ರಾರ್ಥನೆಯನ್ನು ಮಾಡೋದರ ಮೂಲಕ ಸಜ್ಜನರು, ಮೋಕ್ಷವನ್ನು ಪಡೆಯುವ ಸಾಧಕರು, ಅವರ ಮನಸ್ಥಿತಿ ಹೇಗಿರಬೇಕು, ಅವರ ಬದುಕು ಹೇಗಿರಬೇಕು, ಅವರ ಜೀವನ ಹೇಗೆ ಇರಬೇಕು ಅನ್ನೋದನ್ನ ಕಲಿಸಿಕೊಟ್ಬಿಡ್ತಾನೆ. ನೋಡಿ, ಹನುಮಂತ ಮಾಡುವ ಪ್ರಾರ್ಥನೆ ಯಸ್ತೆ ಕಥಾಸೇವಕ ಏವ ಸರ್ವದ. ಯಾರು ಯಾವಾಗ್ಲೂ ಕೂಡ ಭಗವಂತನ ಕಥೆಗಳನ್ನೇ ಕೇಳ್ತಾ, ಅವನ ಮಹಿಮೆಗಳನ್ನ, ಅವನ ಮಹತ್ವಗಳನ್ನೇ ಕೇಳ್ತಾ, ಸದಾ ರತಿ ತ್ವಯಿ ಅಚಲೈಕ ಭಕ್ತಿ, ಆ ದೇವರ ಮಹಿಮೆಗಳನ್ನ ಕೇಳ್ತಾ ಕೇಳ್ತಾ ಏನಾಗುತ್ತೆ, ಅವನಲ್ಲಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ನಮಗೆ ಲೋಕದಲ್ಲೂ ಕೂಡ ಯಾವುದೇ ಒಂದು ವಸ್ತುವಿನಲ್ಲಿ ಅಭಿಮಾನ ಹುಟ್ಟಬೇಕು, ಪ್ರೀತಿ ಹುಟ್ಟಬೇಕು ಅಂತ ಅಂದ್ರೆ ಆ ವಸ್ತುವಿನ ಪರಿಚಯ ನಮಗಿರಬೇಕು, ಅದರ ಮಹತ್ವ ಜ್ಞಾನ ಇರಬೇಕು. ಅದರ ಮಹತ್ವ ಜ್ಞಾನವೇ ಇರ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಅಭಿಮಾನ ಆಗ್ಲಿ ಪ್ರೀತಿ ಆಗ್ಲಿ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಮಗುವಿಗೆ ತನ್ನ ತಾಯಿಯನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಇರುತ್ತೆ, ವಾತ್ಸಲ್ಯ ಇರುತ್ತೆ, ಅಭಿಮಾನ ಇರುತ್ತೆ. ಅದೇ ರೋಡಲ್ಲಿ ಹೋಗೋ ಯಾವ್ದೋ ಹೆಂಗಸನ್ನ ನೋಡಿ ಮಗು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಯಾಕೆ ಅಂದ್ರೆ ಮಗುವಿಗೆ ಗೊತ್ತು, ಹುಟ್ಟಿದಾಗಿನಿಂದಲೂ ಕೂಡ ತನ್ನನ್ನ ರಕ್ಷಣೆ ಮಾಡ್ತಾ, ತನ್ನನ್ನ ಪ್ರೀತಿ ಮಾಡ್ತಾ, ತನ್ನನ್ನ ಸಾಕಿ ಸಲಹಿದವಳು ತಾಯಿ ಅಂತ. ಹಾಗಾಗಿ ಆ ಮಗು ಏನು ಮಾಡುತ್ತೆ, ತನ್ನ ತಾಯಿ ಮೇಲೆ ಎಲ್ಲಿಲ್ಲದ ಅಭಿಮಾನವನ್ನ ಇಟ್ಟುಕೊಂಡಿರುತ್ತೆ. ಹಾಗೆ ಭಕ್ತನಾದವನು ಯಾವಾಗ್ಲೂ ಕೂಡ ಭಗವಂತನ ಮಹಿಮೆಗಳನ್ನ ಕೇಳ್ತಾ ಇದ್ರೆ ಏನಾಗುತ್ತೆ ಅಂತ ಅಂದ್ರೆ ಸದಾ ರತಿ, ಅವನಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ತ್ವಯಿ ಅಚಲೈಕ ಭಕ್ತಿ, ಅಚಲವಾದ ದೃಢವಾದ ಭಕ್ತಿ ಅನ್ನೋದು ಜಾಗೃತ ಆಗುತ್ತೆ ದೇವರಲ್ಲಿ. ಆಚಾರ್ಯರು ಹೇಳ್ತಾರೆ, ಸ ಜೀವಮಾನಃ ನ ಪರಃ ಕಥಂಚಿತು ತಜ್ಜೀವನಮ್ಮೇ ಅಷ್ಟು ಅಧಿಕಂ ಸಮಸ್ತಾತ್. ಯಾರು ಈ ರೀತಿಯಾಗಿ ಬದುಕ್ತಾ ಇರ್ತಾರಲ್ವಾ, ಅಂದ್ರೆ ಯಾರು ಬೆಳಗಿನಿಂದ ರಾತ್ರಿಯ ತನಕ ದೇವರ ಕಥೆಗಳನ್ನ ಕೇಳ್ತಾ, ಅವನ ಮಹಿಮೆಗಳನ್ನ ಚಿಂತನೆ ಮಾಡ್ತಾ, ದೇವರ ಅನುಗ್ರಹಕ್ಕೋಸ್ಕರ ಯಾರು ಬದುಕ್ತಾ ಇರ್ತಾರಲ್ವಾ, ಅವರ ಬದುಕೆ ಬದುಕು ಅಂತ ಹೇಳ್ತಾರೆ. ಉಳಿದವರ ಬದುಕು ಬದುಕೇ ಅಲ್ಲ. ಹನುಮಂತ ಇದನ್ನ ಕೇಳ್ತಾನಂತೆ, ಬದುಕು ಅಂದ್ರೆ ಇದು ರಾಮ, ನನಗೆ ಇಂತಹ ಬದುಕನ್ನ ಕೊಡು, ಯಾವಾಗ್ಲೂ ಕೂಡ ನಿನ್ನ ಸ್ಮರಣೆ, ನಿನ್ನಲ್ಲಿ ಭಕ್ತಿ ನನಗೆ ದೃಢವಾಗಬೇಕು, ಅದೇ ಬದುಕು. ಇದನ್ನ ಬದುಕು ಅಂತ ಕರೀತಾರೆ ಯಾರು ಈ ರೀತಿಯಾಗಿ ಬದುಕ್ತಾರೆ. ಇಂತಹ ಬದುಕನ್ನ ನನಗೆ ಕೊಡು, ಇದು ಎಲ್ಲದಕ್ಕಿಂತಲೂ ಕೂಡ ದೊಡ್ಡ ವರ, ಇನ್ನೇನನ್ನೂ ಕೂಡ ನಾನು ಕೇಳೋದಿಲ್ಲ ಅಂತ ಹನುಮಂತ ಮಾಡುವ ಪ್ರಾರ್ಥನೆ. ಅದನ್ನ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ದಾಖಲು ಮಾಡುವ ಮೂಲಕ ನಮ್ಮ ಜೀವನದ ಗುರಿ ಏನಾಗಬೇಕು, ನಮ್ಮ ಬದುಕು ಹೇಗಿರಬೇಕು ಅಂತ ನಮ್ಮ ಬದುಕಿಗೆ ಬೇಕಾದ ದೊಡ್ಡ ಸಂದೇಶವನ್ನ ಆಚಾರ್ಯರು ನೀಡ್ತಾರೆ. ಹೀಗೆ ಆಚಾರ್ಯರ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಹೋದ್ರೆ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮಗೆ ಒಂದೊಂದು ಸಂದೇಶಗಳು ಸಿಗ್ತಾ ಹೋಗುತ್ತೆ. ಮಧ್ವಾಚಾರ್ಯರು ಬಾಲಕನಾಗಿದ್ದಾಗ, ವಾಸುದೇವನಾಗಿದ್ದಾಗ ಏಕಾಬ್ದಕಂ ಋಷಭಬಾಲ ಕೃತಾವಲಂಬಂ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ. 1 ವರ್ಷದವನು ಆಗಿ ಇದ್ದಾಗ ವಾಸುದೇವ ಎತ್ತಿನ ಬಾಲವನ್ನು ಹಿಡಿದು ಹೊರಟು ಬಿಡ್ತಾನೆ. ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾನೆ. ಏನು ಮೇಲ್ನೋಟಕ್ಕೇನೋ ಹುಡುಗಾಟಿಕೆ ಅಂತ ಅನ್ಸುತ್ತೆ. ಇದ್ರ ಹಿಂದೆ ಆಚಾರ್ಯರೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಎತ್ತು ಅಂದ್ರೆ ಧರ್ಮದ ಸಂಕೇತ,
ವಾಸುದೇವ ಎತ್ತಿನ ಮೇಲೆ ಕುಳಿತು ಹೋಗ್ಲಿಲ್ಲ, ಹೊರತು ಎತ್ತಿನ ಬಾಲವನ್ನು ಹಿಡಿದು ಹೋದ. ಅಂದ್ರೆ ಧರ್ಮವನ್ನು ಅನುಸರಿಸಿ ಹೋದ. ನಾವು ಕೂಡ ಹಾಗೆ ಧರ್ಮವನ್ನು ಅನುಸರಿಸ್ತಾ ಧರ್ಮಾಚರಣೆಯಿಂದ ಮಾಡ್ತಾ ಬದುಕಬೇಕು, ಧರ್ಮವನ್ನು ಮೀರಬಾರದು. ಎಲ್ಲಿಯ ತನಕ ಧರ್ಮಾಚರಣೆಯಿಂದ ಮಾಡಬೇಕು ಅಂದ್ರೆ ವಾಸುದೇವ ಬೆಳಿಗ್ಗೆ ಹೋದವನು ಮತ್ತೆ ಸಂಜೆ ಮರಳಿ ಮನೆಗೆ ಬರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಬೆಳಿಗ್ಗೆ ಅಂದ್ರೆ ನಮ್ಮ ಜೀವನದ ಆರಂಭ, ನಮ್ಮ ಬಾಲ್ಯ. ಪ್ರಹ್ಲಾದರಾಜರು ಹೇಳುವಂತೆ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ಅಂತ. ನಮ್ಮ ಬಾಲ್ಯದಿಂದಲೇ ಧರ್ಮಾಚರಣೆಗಳನ್ನ ಆರಂಭ ಮಾಡಬೇಕು. ಅದನ್ನ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸ್ಬೇಕು. ಅದು ಬಾಲ್ಯದಲ್ಲಿ ಆರಂಭ ಆದರೆ ಸುಮಾರು ಒಂದು 2ನೇ ವಯಸ್ಸಿನಿಂದಲೇ ಆರಂಭ ಆಗಬೇಕು. ಮಕ್ಕಳು ಹುಟ್ಟಿ ವರ್ಷ, ಇನ್ನೋ ಶಾಸ್ತ್ರ ಭಾಗವತ ಎಷ್ಟು ಹೇಳುತ್ತೆ ಅಂದ್ರೆ ಗರ್ಭದಲ್ಲಿದ್ದಾಗಲೇ ನಾವು ಸಂಸ್ಕಾರವನ್ನು ಕೊಡ್ಲಿಕ್ಕೆ ಆರಂಭ ಮಾಡಬೇಕು ಅಂತ ಹೇಳುತ್ತೆ. ಹೀಗೆ ಗರ್ಭದಲ್ಲಿ ಇದ್ದಾಗ ಆರಂಭ ಮಾಡಿದರೆ ಕೊನೆಯ ಕಾಲದ ತನಕ, ಮರಣದ ಕಾಲದ ತನಕ ನಾವು ಧರ್ಮವನ್ನು ಅನುಸರಿಸ್ತಾ ಭಗವಂತನ ಅನುಗ್ರಹಕ್ಕೋಸ್ಕರ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಆಚಾರ್ಯರು ಎತ್ತಿನ ಬಾಲವನ್ನು ಹಿಡಿದು ಹೋಗುವ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆಚಾರ್ಯರ ಜೀವನವನ್ನು ನೋಡುತ್ತಾ ಹೋದ್ರೆ, ಅವರ ಗ್ರಂಥಗಳನ್ನು ನೋಡುತ್ತಾ ಹೋದ್ರೆ, ಆಚಾರ್ಯರ ಒಂದೊಂದು ಮಾತು ಕೂಡ ಒಂದೊಂದು ಅದ್ಭುತವಾದ ಸಂದೇಶಗಳು, ನಮ್ಮ ಜೀವನವನ್ನೇ ಬದಲು ಮಾಡುವಂತಹ, ನಮ್ಮ ಜೀವನಕ್ಕೆ ಒಂದು ಹೊಸ ಚೈತನ್ಯವನ್ನು ನೀಡುವಂತಹ, ಹೊಸ ಬೆಳಕನ್ನು ನೀಡುವಂತಹ ಅದ್ಭುತವಾದಂತಹ ಸರ್ವಮೂಲ ಗ್ರಂಥ ಅನ್ನುವ ನಿಧಿಯನ್ನ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ಅಂತಹ ಮಧ್ವಾಚಾರ್ಯರು ಕೊಟ್ಟಂತಹ ಗ್ರಂಥಗಳ ಚಿಂತನೆಯನ್ನ ನಮ್ಮ ಕೊನೆಯ ಉಸಿರು ಇರುವ ತನಕ ನಾವು ಅದನ್ನ ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದನ್ನ ಹರಿವಾಯು ಗುರುಗಳೇ ಮಧ್ವಾಚಾರ್ಯರು ಮತ್ತು ವೇದವ್ಯಾಸ ದೇವರೇ ನಮ್ಮೊಳಗೆ ನಿಂತು ನಮ್ಮಿಂದ ಆ ಸಾಧನೆಯನ್ನ ಮಾಡಿಸ್ಲಿ ಅಂತ ಮಧ್ವನವಮಿಯ ಈ ಪರ್ವಕಾಲದಲ್ಲಿ ನಾವು ಆಚಾರ್ಯರನ್ನ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣ.